ತಮ್ಮನ್ನೆಲ್ಲ ಈ ದಿವಸದ ಈಗಿನ ಪತ್ರಿಕಾ ಸುದ್ದಿಗೋಷ್ಠಿಗೆ ನಿಮ್ಮನ್ನೆಲ್ಲರೂ ಕೂಡ ಸ್ವಾಗತ ಮಾಡ್ತೇನೆ. ನನ್ನ ಜೊತೆಯಲ್ಲಿ ಬಹಳಷ್ಟು ಜನ ಎಲ್ಲ ನಮ್ಮ ಪಕ್ಷದ ಮುಖಂಡರು ಮತ್ತು ಈ ಒಂದು ಸಮಾವೇಶದ ಯಶಸ್ಸಿಗೆ ಶ್ರಮಿಸ್ತಕ್ಕಂಥ ಅಧಿಕಾರಿಗಳು ಮತ್ತು ಎಲ್ಲ ಸ್ನೇಹಿತರುಗಳೆಲ್ಲ ಇದ್ದಾರೆ. ನಾಳೆ ಬೆಳಿಗ್ಗೆ ಇದು ಒಂದು ರಾಜ್ಯ ಮಟ್ಟದ 3ನೇ ವರ್ಷದ ಸಮಾವೇಶ ಸರ್ಕಾರದ ವತಿಯಿಂದ ಏರ್ಪಾಟಾಗಿರ್ತಕ್ಕಂಥದ್ದು. ಇದು ಪಕ್ಷಾತೀತವಾಗಿ ನಡೀತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಏನು ಫಲಾನುಭವಿಗಳನ್ನು ಗುರುತಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ, ಆ ಫಲಾನುಭವಿಗಳಿಗೆ ಎಲ್ಲ ಕಾರ್ಯಕ್ರಮಗಳು ಏನೇನಿದೆ, ವಿವಿಧ ಕಾರ್ಯಕ್ರಮಗಳಿದೆ, 1, 2 ಅಂತ ಏನು ಹೇಳಲಿಕ್ಕೇನಾಗೋದಿಲ್ಲ. ಆ ಎಲ್ಲ ಫಲಾನುಭವಿಗಳಿಗೂ ಒಟ್ಟಿಗೆ ಇಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸುವಂತೆ ಮಾಡ್ತಕ್ಕಂಥದ್ದು. ಭಾಗವಹಿಸೋದಕ್ಕೆ ಅವರಿಗೆ ಏನೆಲ್ಲ ಸೌಲಭ್ಯಗಳು ಸರ್ಕಾರದ ವತಿಯಿಂದ ಇದ್ದಾವೆ, ಆ ಒಂದು ಸೌಲಭ್ಯಗಳನ್ನು ಇಲ್ಲೇ ಸ್ಥಳದಲ್ಲೇ ವಿತರಣೆ ಮಾಡ್ತಕ್ಕಂಥ ಒಂದು ಸರ್ಕಾರಿ ಕಾರ್ಯಕ್ರಮ. ನಾನು ಮೊದಲೇ ಹೇಳಿದಾಗೆ ಇದು ಪಕ್ಷಾತೀತವಾಗಿ ಸರ್ಕಾರಿ ಕಾರ್ಯಕ್ರಮ ನಡೆಸೋ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಶಾಸಕರುಗಳು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದ ಎಲ್ಲ ಸದಸ್ಯರುಗಳು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು, ಚುನಾಯಿತ ಪ್ರತಿನಿಧಿಗಳು, ಮಾಜಿ ಪ್ರತಿನಿಧಿಗಳು, ಎಲ್ಲ ಪಕ್ಷದವರು ಭಾಗವಹಿಸುವಂಥ ಒಂದು ಅವಕಾಶ. ಈ ಒಂದು ಕಾರ್ಯಕ್ರಮ ಯಶಸ್ಸಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ವಿಶೇಷವಾಗಿ ನಮ್ಮ ಗೃಹ ಸಚಿವರ ನೇತೃತ್ವದಲ್ಲಿ ಎಲ್ಲವೂ ಕೂಡ ಭರದಿಂದ ಸಿದ್ಧತೆ ನಡೀತಾ ಇರ್ತಕ್ಕಂಥದ್ದನ್ನು ನೀವೆಲ್ಲ ನೋಡಿದ್ದೀರಿ. ಈ ಸಮಾವೇಶ ಯಶಸ್ಸಿಗೆ ನಿಮ್ಮ ಸಲಹೆಗಳನ್ನು ಕೂಡ ಅವರು ತೆಗೆದುಕೊಳ್ತಾರೆ, ನಾವು ಕೂಡ ತೆಗೆದುಕೊಳ್ತೇವೆ. ನಿಮ್ಮ ಸಲಹೆಗಳಿದ್ರೆ ಅದನ್ನು ಕೂಡ ಕೊಡಬಹುದು. ಯಾಕೆಂದರೆ ಈ ಒಂದು ಸಮಾವೇಶ ರಾಜ್ಯ ಮಟ್ಟದ ಸಮಾವೇಶ. ಈ ಸಮಾವೇಶದ ಯಶಸ್ಸು ನಮ್ಮ ಜಿಲ್ಲೆಯ ಎಲ್ಲ ಜನರ ಕೀರ್ತಿ ಹೆಚ್ಚಾಗುವ ರೀತಿಯಲ್ಲಿ ಈ ಸಮಾವೇಶ ಯಶಸ್ಸಾಗಲಿ ಅಂತೇಳಿ ಹಾರೈಸ್ತೇನೆ. ನಾಳೆ ಅಲ್ಲ, 21ನೇ ತಾರೀಕು. ಇಲ್ಲೆಲ್ಲ ಅವ್ರೇನು ನೋಡಿ, ಅವರು ಯಾರೇ ಹೋರಾಟಗಾರರಿಗೆ ಯಾರು ಕೂಡ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಷೇಧ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಈಗಲೂ ಕೂಡ ವಿಶ್ವಾಸ ಇದೆ. ಯಾರೆಲ್ಲ, ಯಾಕೆಂದರೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಮಂತ್ರಿಮಂಡಲನೇ ಇಲ್ಲಿ ಬರುವಂಥ ಕಾಲದಲ್ಲಿ ತುಮಕೂರಿನಲ್ಲಿ ಈ ರೀತಿ ನಡೀತು ಅಂತ ಹೇಳಿ ಒಂದು ಅಪಸ್ವರ ಬರಬಾರ್ದು ಅಂತೇಳಿ ನಾವು ಅವ್ರಿಗೆ ಮನವೊಲಿಸ್ತೇವೆ. ಇನ್ನೂ ಸಮಯ ಇದೆ. ಮನವೊಲಿಸಿ ಅವ್ರು ಯಾರು ಕೂಡ ಯಾವುದೇ ರೀತಿಯ ಪ್ರತಿಭಟನೆಗಳಾಗಲಿ ಮತ್ತೊಂದಾಗಲಿ ಮಾಡದ ರೀತಿಯಲ್ಲಿ ನಾವು ಅವರಿಗೆ ಮನವೊಲಿಸುವ ವಿಶ್ವಾಸ ಇದೆ. ಯಾವುದೇ ರೀತಿಯ ಅಹಿತಕರವಾದಂತಹ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೇವೆ. ಮುಷ್ಕರದ್ದು ನೋಡಿ, ಇದು ರಾಜ್ಯ ಮಟ್ಟದ್ದು. ಅಲ್ಲಿ ಸಾರಿಗೆ ಸಚಿವರು ಈಗಾಗಲೇ ಸುಮಾರು 12.5% ಸ್ಯಾಲ್ರಿನಲ್ಲಿ ಹೈಕನ್ನು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಒಪ್ಪಿದ್ದಾರೆ. ಹಾಗೆಯೇ 34 ತಿಂಗಳದ್ದು ಸಂಬಳ ಕೇಳ್ತಿದ್ದಾರೆ, ಅದಕ್ಕೆ 28 ತಿಂಗಳದೇನೋ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಅವರ ಎಲ್ಲ ಮುಖಂಡರ ಜೊತೆನಲ್ಲೂ ಕೂಡ ಕರೆದು ಮಾತಾಡಿದ್ದಾರೆ. ನನಗೆ ವಿಶ್ವಾಸ ಇದೆ, ರಾಮಲಿಂಗಾರೆಡ್ಡಿಯವರು ಮತ್ತು ಇತರ ನಮ್ಮ KSRTCಯ ಎಲ್ಲ ನೌಕರ ಅಂದರೆ ಅಧಿಕಾರಿಯವರ ಸೀನಿಯರ್ MD ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಲ್ಲರೂ ಸೇರಿ ಅವರಿಗೆ ಮನವೊಲಿಸಿ ಒಂದು ನಿರ್ಣಯಕ್ಕೆ ಬರ್ತಾರೆ ಅಂತಕ್ಕಂಥದ್ದು. ಅದು ಒಂದು ಅವರ ಒಂದು ಯಾವುದು ಸ್ಯಾಲ್ರಿದು ಸಾರಿಗೆ ಇಲಾಖೆಯಲ್ಲಿ ಅವ್ರಿಗೆ ಸಾರಿಗೆ ಇಲಾಖೆ ಅಲ್ಲ, KSRTC ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ಬರ್ತಕ್ಕಂಥದ್ದು. ಅದನ್ನು ಕೂಡ ಅವರು ಬಗೆಹರಿಸ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಾಳೆ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಅಹಿತಕರವಾದಂತಹ ಸಂಗತಿ ನಡಿಬಾರ್ದು ಅಂತಕ್ಕಂಥ ಮನವಿ ನಾವೆಲ್ಲ ಅವ್ರಿಗೆ ಮಾಡಿದ್ದೀವಿ ಮತ್ತು ನಮ್ಮ ವಿಶ್ವಾಸನೂ ಇದೆ. ಅದನ್ನು ನಾವು ಅವ್ರಿಗೆ ಮನವೊಲಿಸ್ತೇವೆ ಅಂತ. ಜಿಲ್ಲಾಡಳಿತದ ಮೇಲೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ KRS ಪಾಟೀಲ್ ದಲಿತ ಅವ್ರನ್ನ ಸ್ಟೇಷನ್ ಪ್ರತಿಭಟನೆ ಅಲ್ಲಪ್ಪ, ನೀನು ಇಷ್ಟೊತ್ತು ಇಲ್ಲೇ ಹೋಮ್ ಮಿನಿಸ್ಟರ್ ಕೇಳಬೇಕಿತ್ತಾನೆ. ನನಗೆ ಹೋಮ್ ಮಿನಿಸ್ಟ್ರಿಗೆ ನಾವು
ಅವರು ಏನೇನು ನಿಯಮಾನುಸಾರ ಇದೆ ಅದನ್ನು ಅವರು ಕ್ರಮ ತಗೊಳ್ಳೋಕ್ಕೆ ಸೂಚನೆ ಕೊಟ್ಟಿರ್ತಾರೆ. ಅವ್ರಿಗೆ ಏನಾದರೂ ಈ ರೀತಿ ಎಲ್ಲಾದರೂ ಅಧಿಕಾರಿಗಳು ಎಕ್ಸೆಸಸ್ ಇದ್ದರೆ ನೀವು ಅದನ್ನು ಅವ್ರಿಗೆ ಪ್ರಶ್ನೆ ಮಾಡಬೇಕು. ಪಬ್ಲಿಕ್ ತುಮಕೂರು ಆಗ್ತಾ ಇದೆ ಅಂತ KRS ಪಕ್ಷದವರು ಆರೋಪ ಮಾಡ್ತಿದ್ದಾರೆ ಸರ್. ಆಯ್ತಪ್ಪ, ಅವ್ರು ಹಂಗೆ ಹೇಳ್ತಾರೆ. ನಾವು ಸ್ವರ್ಗಲೋಕ ಆಗಿದೆ ತುಮಕೂರು ಅಂತ ನಾವು ಹೇಳ್ತಾ ಇದ್ದೀವಿ. ಅದು ನೀವು ತೀರ್ಮಾನ ಮಾಡಬೇಕು, ಜನ ತೀರ್ಮಾನ ಮಾಡಬೇಕು. ಪದಗ್ರಹಣ ಅದು ಚಂದ್ರಗ್ರಹಣನ ಸೂರ್ಯಗ್ರಹಣನ? ಚಂದ್ರಗ್ರಹಣನ? ಓ ಪದ, ಅದು ಪದಗ್ರಹಣ, ಇದು ನನಗೆ ಗೊತ್ತಿಲ್ಲ. ಫೋಟೋ ಎಲ್ಲೋ ಸಮಾವೇಶದಲ್ಲಿ ಫೋಟೋ ಕಾಣಿಸ್ತಾ ಪರ ಇಲ್ಲ, ನಮ್ದು ಇಲ್ದೇರು ನಡೀತದೆ. ನಾವು ಕೇಳಿಲ್ಲಿ ಆಯ್ತಪ್ಪ, ಯಾಕೆ ಬೇಜಾರು ಮಾಡ್ಕೊತಾರೆ? ಇದು ರಾಜ್ಯ ಮಟ್ಟದ್ದು ಮಂತ್ರಿ ಮಂಡಲ. ಯಾಕೆಂದ್ರೆ ಲೀಡರ್ ಅಲ್ಲ ಸರ್ ನೀವು, ಜಿಲ್ಲಾ ನಾಯಕ ನೀವು ತುಮಕೂರಲ್ಲಿ ನಾನು ನೀವು ಒಂದು ಮಾತು ಹೇಳ್ತೀನಿ ಕೇಳಿ. MLA ಅಂದ್ರೆ ನೀವೆಲ್ಲ ತಿಳಿದಿರೋದೇನೋ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ನೀವು ತಿಳಿದಿರೋದು. ನಾನು MLA ಅಂದ್ರೆ ಏನು ಗೊತ್ತಾ? ನನ್ನ ಅರ್ಥ ಮ್ಯಾನ್ ಆಫ್ ಲವ್ ಅಂಡ್ ಅಫೆಕ್ಷನ್ ಅಂತ, ಗೊತ್ತಾಯ್ತಾ? ನಾನು ಇದನ್ನಾಗಬೇಕೇ ಹೊರತು ಅದೆಲ್ಲ ನನಗೆ ಬೇಕಾಗಿಲ್ಲ. ಆಯ್ತಪ್ಪ, ಹಂಗಾರೆ ಫೋಟೋ ಹಾಕ್ಲಿಲ್ಲ ಅಂದ್ರೆ ಯಾರ ಮನಸ್ಸಲ್ಲೂ ನಾವು ಇಲ್ಲ ಅಂತಾನ? ಮನುಷ್ಯನ ಮನಸ್ಸಿನ ಅವನ ಹೃದಯದಲ್ಲಿ ನಾವು ಇರ್ಬೇಕು, ಜನರ ಹೃದಯದಲ್ಲಿ ಇರ್ಬೇಕು. ಇಲ್ಲಿ ಫೋಟೋ ಹಾಕೊಂಡು ನಿಮ್ಮ ಟಿವಿನಲ್ಲಿ ನೀವು ತೋರಿಸ್ಬಿಟ್ರೆ ಪೇಪರಲ್ಲಿ ಬರ್ದಾಕ್ಷಣಿಗೆ ದೊಡ್ಡ ಲೀಡರ್ ಆಗೋದಿಲ್ಲ. ಜನರ ಮನಸ್ಸಿನಲ್ಲಿ ಯಾರು ಇರ್ತಾನೆ ಅವನೇ ದೊಡ್ಡ ಲೀಡರ್ ಆಗೋದು. ಯಾರಿಗೆ? ನೀವ್ ಯಾರು ಹೇಳ್ದಾರೋ ಅಭಿಮಾನಿಗಳು, ಹಂಗಾರೆ ನಿಂತಿರೋಲ್ಲ ಅಭಿಮಾನಿಗಳಲ್ವಾ? ಬೇಜಾರಾಗಿದೆ ಅಂತ ಕೇಳಿ. ಈ ಕಾರ್ಯಕ್ರಮ ಮುಂದೆ ಪರಮೇಶ್ವರ ಪರ್ಯಾಯ ನಾಯಕ ಆಗ್ಬೇಕು.